ಕರ್ನಾಟಕದ ಒಂದು ಅದ್ಭುತ ಸ್ಥಳ. ಅಲ್ಲಿನ ಕಲ್ಲುಗಳಲ್ಲಿಯೇ ಸಂಗೀತ ಇದೆ. ಅಲ್ಲಿ ಹರಿಯುವ ತುಂಗಭದ್ರಾ ನದಿಗೆ ಒಂದು ಪೌರಾಣಿಕ ಶಕ್ತಿ ಇದೆ. ಪುರಾಣದ ಪ್ರಕಾರ ಹನುಮಂತನ ಜನ್ಮಭೂಮಿಯು ಇದೇ ನೆಲದಲ್ಲಿದೆ. ಹಿಂದೂ ಧರ್ಮದ ಪುನರಾವರ್ತನೆಗಾಗಿ ಹುಟ್ಟಿದ ಮಹಾ ಸಾಮ್ರಾಜ್ಯ ಇದೇ ರಾಜಧಾನಿಯಲ್ಲಿದೆ. ವೈಭವದ ಉನ್ನತಿಯನ್ನು, ಪತನದ ಪರಾಕಾಷ್ಠೆಯನ್ನು ಮತ್ತು ಇಂದಿಗೂ ವಿಜ್ಞಾನಿಗಳು ಬೆರಗುಗೊಳಿಸುವ ವಾಸ್ತುಶಿಲ್ಪಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಈ ನೆಲದ ಕಥೆ ಕೇಳಿದರೆ ನಿಮಗೆ ನಿಜವಾಗಲೂ ಆಶ್ಚರ್ಯವಾಗುತ್ತದೆ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಬಸವರತ್ನ ಮಿಸ್ಟರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ರಹಸ್ಯಮಯ ಮತ್ತು ಇತಿಹಾಸದ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಇದು 13ನೇ ಶತಮಾನದ ಕಾಲ. ದಕ್ಷಿಣ ಭಾರತದಲ್ಲಿ ಹೊಯ್ಸಳರು, ಪಾಂಡ್ಯರು, ಯಾದವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳುತ್ತಿದ್ದ ಕಾಲ. ಆದರೆ ಉತ್ತರ ಭಾರತದಲ್ಲಿ ಒಂದು ಹೊಸ ಶಕ್ತಿ ಹುಟ್ಕೊಂಡಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅವನ ಸೇನಾಧಿಪತಿ ಮಾಲಿಕ್ ಕಫೂರ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದರು. ಮೊದಲು ಅವನ ಉದ್ದೇಶ ಸಂಪತ್ತನ್ನು ದೋಚುವುದು ಮಾತ್ರವಾಗಿತ್ತು. ಆದರೆ ನಂತರ ಸಿಂಹಾಸನಕ್ಕೆ ಬಂದ ಮೊಹಮ್ಮದ್ ಬಿನ್ ತುಘಲಕ್ ದಕ್ಷಿಣ ಭಾರತದ ರಾಜವಂಶವನ್ನು ಸಂಪೂರ್ಣ ನಾಶ ಮಾಡಲು ಮುಂದಾದ. ಬಲವಂತದ ಮತಾಂತರಗಳು, ದೇವಾಲಯದ ಧ್ವಂಸ, ಸನಾತನ ಧರ್ಮದ ಮೇಲೆ ನಿರಂತರ ದಾಳಿ ಅವುಗಳೆಲ್ಲ ದಕ್ಷಿಣ ಭಾರತವನ್ನು ನಡಗಿಸಿ ಬಿಟ್ಟಿದ್ದವು. ಆ ಸಮಯದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಕುಳಿತಿದ್ದ ಒಬ್ಬ ಮಹಾನ್ ಯತಿ ದಕ್ಷಿಣ ಭಾರತವನ್ನು ರಕ್ಷಿಸಬೇಕೆಂದು ಸಂಕಲ್ಪ ಮಾಡಿದರು. ಆ ಯತಿವರ್ಯರು ಬೇರೆ ಯಾರೂ ಅಲ್ಲ, ಶ್ರೀ ವಿದ್ಯಾರಣ್ಯರು. ಅವರ ಜೊತೆ ಕೈ ಜೋಡಿಸಿದವರು ಇಬ್ಬರು ಸಹೋದರರು, ಹರಿಹರ ಮತ್ತು ಬುಕ್ಕರಾಯ. ಜನರು ಪ್ರೀತಿಯಿಂದ ಇವರನ್ನು ಹಕ್ಕ ಬುಕ್ಕ ಎಂದು ಕರೆಯುತ್ತಿದ್ದರು. 1936ರಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಹುಟ್ಟಿತು ಒಂದು ಹೊಸ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ. ಸಾಮ್ರಾಜ್ಯದ ರಾಜಧಾನಿಯಾಗಿ ಬೆಳೆದಿದ್ದು ಇಂದಿನ ಹಂಪಿ. ಒಂದು ಕಾಲದಲ್ಲಿ ಹಂಪಿಯ ಬೀದಿಗಳಲ್ಲಿ ಮುತ್ತು ರತ್ನ ತೆರೆದು ರಸ್ತೆಯಲ್ಲಿ ಮಾರಾಟವಾಗುತ್ತಿತ್ತಂತೆ. ವಿದೇಶಿ ಪ್ರವಾಸಿಗರು ಹಂಪಿಯ ಶ್ರೀಮಂತಿಕೆಯನ್ನು ನೋಡಿ ಬೆರಗಾದರು. 3 ಸಮುದ್ರಗಳ ನಡುವಿನ ಪ್ರದೇಶವನ್ನು ಆಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯ ಭಾರತದ ಅತಿ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಶ್ರೀಕೃಷ್ಣರಾಯರ ಕಾಲದಲ್ಲಿ ಈ ಸಾಮ್ರಾಜ್ಯ ತನ್ನ ವೈಭವ ಉತ್ಪನ್ನವನ್ನು ತಲುಪಿತ್ತು. ಅಂತಹ ಹಂಪಿಯಲ್ಲಿ ನಿರ್ಮಾಣವಾದ ದೇವಾಲಯಗಳು ಇಂದಿಗೂ ಜಗತ್ತನ್ನೇ ಆಶ್ಚರ್ಯಪಡಿಸುತ್ತಿವೆ. ಹಂಪಿಯಲ್ಲಿರುವ ಎಲ್ಲಾ ದೇವಾಲಯಗಳಲ್ಲಿಯೂ ಅತ್ಯಂತ ಪ್ರಸಿದ್ಧ ಮತ್ತು ರಹಸ್ಯಮಯ ದೇವಾಲಯವೆಂದರೆ ವಿರೂಪಾಕ್ಷ ದೇವಾಲಯ. ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯ. ಕೆಲವರು ಈ ದೇವಾಲಯವನ್ನು ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತಾರೆ. ಇನ್ನು ಕೆಲವರು ವಿಜಯನಗರ ಸಾಮ್ರಾಟ 2ನೇ ದೇವರಾಯ ಕಾಲದಲ್ಲಿ ವಿಸ್ತರಣೆ ಆಯಿತು ಅಂತಾರೆ. ಆದರೆ ಈ ದೇವಾಲಯದ ನಿಜವಾದ ವಿಶೇಷತೆ ಅಂದ್ರೆ ರಹಸ್ಯಮಯ ವಾಸ್ತುಶಿಲ್ಪ. ಈ ದೇವಾಲಯದೊಳಗೆ ಒಂದು ವಿಚಿತ್ರ ಘಟನೆ ಪ್ರತಿದಿನ ನಡೆಯುತ್ತದೆ. ದೇವಾಲಯದ ರಾಜಗೋಪುರದ ನೆರಳು ಕೆಳಗಿನ ಮಂಟಪದ ತಲೆ ಕೆಳಗಾಗಿ ಕಾಣಿಸುತ್ತದೆ. ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಸುಮಾರು 50 ಮೀಟರ್ ಎತ್ತರದ ರಾಜಗೋಪುರ, ಅದರ ಪ್ರತಿಬಿಂಬ ಕೆಳಗಾಗಿ ಕಾಣಿಸುತ್ತದೆ. ಇನ್ನೂ ವಿಚಿತ್ರ ಏನು ಗೊತ್ತಾ, ಮಧ್ಯಾಹ್ನದ ಸಮಯದಲ್ಲಿ ಇದು ಚಿನ್ನದ ಬಣ್ಣದಂತೆ ಕಾಣಿಸುತ್ತದೆ. ಇದನ್ನು ನೋಡಿ ಜನರು ಮೊದಲಿಗೆ ಇದನ್ನು ದೈವಿಕ ಶಕ್ತಿ ಅಂದುಕೊಂಡಿದ್ರು. ಆದರೆ ನಂತರ ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ನಡೆಸಿದರು. ಅವರಿಗೆ ತಿಳಿದಿದ್ದು ಏನು ಗೊತ್ತಾ, ದೇವಾಲಯದ ಮಂಟಪದಲ್ಲಿರೋ ಒಂದು ಸಣ್ಣ ಬೆಳಕಿನ ಕಿಂಡಿ, ಆ ಕಿಂಡಿಯ ಮೂಲಕ ಒಳಬರುವ ಬೆಳಕು ಕ್ಯಾಮೆರಾ ರೀತಿಯ ಪರಿಣಾಮ ಉಂಟು ಮಾಡುತ್ತದೆ. ಆದರೆ ಇವತ್ತು ಕ್ಯಾಮೆರಾದಲ್ಲಿ ಬಳಸುವ ತಂತ್ರಜ್ಞಾನವನ್ನು ಆ ಕಾಲದ ಶಿಲ್ಪಿಗಳು ಸಾವಿರಾರು ವರ್ಷಗಳ ಹಿಂದೆ ಬಳಸಿದ್ದರು. ಇದು ನಿಜಕ್ಕೂ ಆಶ್ಚರ್ಯ ಅಲ್ಲವೇ? ಹಂಪಿಯಲ್ಲಿ ಮತ್ತೊಂದು ಅದ್ಭುತ ಎಂದರೆ ವಿಜಯ ವಿಠ್ಠಲ ದೇವಸ್ಥಾನ ಸಂಗೀತ ಸ್ತಂಭಗಳು. ಒಂದಕ್ಕೊಂದು ಕಂಬವು ಬೇರೆ ಬೇರೆ ಶಬ್ದ ಕೊಡುತ್ತದೆ. ಇವತ್ತು ಕೂಡ ವಿಜ್ಞಾನಿಗಳಿಗೆ ಅದರ ಸಂಪೂರ್ಣ ರಹಸ್ಯ ಅರ್ಥವಾಗಿಲ್ಲ. ಹಂಪಿಯಲ್ಲಿರುವ ಉಗ್ರ ನರಸಿಂಹ ಮೂರ್ತಿ, ಅದರ ಕಣ್ಣುಗಳಲ್ಲಿ ಕಾಣಿಸುವ ಉಗ್ರತೆ ಇಂದಿಗೂ ಜನರಲ್ಲಿ ಭಯ ಹುಟ್ಟಿಸುತ್ತಿದೆ. ಮತ್ತೊಂದು ಕಡೆ ಸಾಸಿವೆ ಕಾಳು ಗಣಪತಿ, ಒಂದೇ ಕಲ್ಲಿನಲ್ಲಿ ಕೆತ್ತಿದ್ದ ಈ ಮೂರ್ತಿಗಳು ಆ ಕಾಲದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳು. ಆದರೆ ಎಷ್ಟು ದೊಡ್ಡ ಸಾಮ್ರಾಜ್ಯವಾದರೂ ಒಂದು ದಿನ ಪತನವಾಗಲೇಬೇಕು. ಅದು 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧ. ಆ ಯುದ್ಧ ವಿಜಯನಗರ ಸಾಮ್ರಾಜ್ಯದ ಭವಿಷ್ಯವನ್ನೇ ಬದಲಿಸಿಬಿಟ್ಟಿತು. ಶತ್ರು ಸೇನೆಗಳು ಹಂಪಿಯನ್ನು ಧ್ವಂಸ ಮಾಡಿಬಿಟ್ಟವು. ಅನೇಕ ದೇವಾಲಯಗಳು ಒಡೆದು ಹೋಗಿದವು, ಸಂಪತ್ತು ದೋಚಲ್ಪಟ್ಟಿತು. ಆದರೆ ಇಂದಿಗೂ ಆ ಆವೇಶಗಳು ಒಂದು ಮಹಾ ಸಾಮ್ರಾಜ್ಯದ ಕಥೆ ಹೇಳುತ್ತವೆ. ಇಂದು ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಾನವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿ ಬರುತ್ತಾರೆ. ಕೆಲವರು ಇತಿಹಾಸಕ್ಕಾಗಿ, ಕೆಲವರು ಭಕ್ತಿಗಾಗಿ, ಇನ್ನು ಕೆಲವರು ಅದರ ರಹಸ್ಯಗಳಿಗಾಗಿ. ವಿರೂಪಾಕ್ಷ ದೇವಾಲಯದ ತಲೆ ಕೆಳಗಾದ ನೆರಳು, ಸಂಗೀತ ಕೊಡುವ ಕಲ್ಲುಗಳು, ಹನುಮಂತನ ನೆನಪು, ವಿಜಯನಗರದ ವೈಭವ ಇವೆಲ್ಲ ಸೇರಿ ಹಂಪಿಯನ್ನು ಒಂದು ರಹಸ್ಯಮಯ ಲೋಕವನ್ನಾಗಿಸಿವೆ. ನೀವು ಇನ್ನೂ ಹಂಪಿಗೆ ಹೋಗಿಲ್ಲ ಅಂದ್ರೆ ಒಮ್ಮೆ ತಪ್ಪದೇ ಭೇಟಿ ನೀಡಿ ಮತ್ತು ವಿರೂಪಾಕ್ಷ ದೇವಾಲಯದ ಆ ಅದ್ಭುತ ನೆರಳು ನಿಮ್ಮ ಕಣ್ಣಾರೆ ನೋಡಿ. ಮತ್ತೆ ಇನ್ನೂ ರಹಸ್ಯಮಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.